ವೀಕ್ಷಕರೇ, ಇತಿಹಾಸದಿಂದ ಪಾಠ ಕಲಿಬೇಕು, ಹೌದು. ಆದರೆ ಇತಿಹಾಸವನ್ನು ಇಂದಿನ ದಿನಮಾನದೊಂದಿಗೆ ತುಲನೆ ಮಾಡುವುದು ಇದೆಯಲ್ಲ, ಅದರಂಥ ಮೂರ್ಖತನ ಇನ್ನೊಂದಿಲ್ಲ. ಯೋಚನೆ ಮಾಡಿ. ವೀರ, ಶೂರ, ಪರಾಕ್ರಮಿ ಹೀಗೆಂದು ಯಾರನ್ನು ಕರಿತಿದ್ವಿ ನಾವು? ಯಾರು ಹೆಚ್ಚು ಯುದ್ಧ ಮಾಡ್ತಾಯಿದ್ರು, ಯಾರು ಹೆಚ್ಚು ಪ್ರದೇಶವನ್ನು ವಿಸ್ತರಿಸಿಕೊಂಡಿದ್ದರು, ಯಾರು ಹೆಚ್ಚು ಜನರನ್ನು ಕೊಂದಿದ್ದಾರೋ ಅವರನ್ನಲ್ವೇ ನಾವು ವೀರ, ಧೀರ, ಶೂರ, ಪರಾಕ್ರಮಿ ಅಂತ ಕರಿತಾ ಇದ್ದದ್ದು. ಅದೇ ವೀರತನ, ಅದೇ ಧೀರತನ, ಅದೇ ಪರಾಕ್ರಮವನ್ನು ಇಂದಿನ ದಿನದಲ್ಲಿ ತೋರಿಸಿದರೆ ಅವರನ್ನು ಏನಂತ ಕರಿತೇವೆ? ದುರಾಕ್ರಮಿ, ದುಷ್ಟ, ಕ್ರೂರಿ ಅಂತಲ್ವೇ? ಆಗಿನ ಕಾಲ ಯುದ್ಧವೇ ಬದುಕು ಅಂತ ಇತ್ತು. ಅಲ್ಲಿ ಯಾವ ಜಾತಿ, ಯಾವ ಧರ್ಮ, ಯಾವ ಸಮುದಾಯ, ಯಾವ ವರ್ಗ ಎಂದು ಎದುರಾಳಿಯನ್ನು ನೋಡ್ತಾ ಇರಲಿಲ್ಲ. ಅವನು ನನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಅಡ್ಡಿ ಬಂದರೆ ಅವನು ಸಹೋದರನಾದರೂ ಅವನು ಬಂಧುವಾದರೂ ಸರಿ, ಕೊಂದು ಮುಂದೆ ಸಾಗಲೇಬೇಕು. ತಂದೆಯನ್ನು ಕೊಂದ ಉದಾಹರಣೆಗಳು ಕೂಡ ಇದ್ದಾವೆ. ಸಾಮ್ರಾಜ್ಯ ಸ್ಥಾಪನೆಗಾಗಿ ತಂದೆಯನ್ನು ಕೊಂದ ಉದಾಹರಣೆಗಳು ಇದ್ದಾವೆ. ಸಹೋದರಗಳ ಮಧ್ಯ ಯುದ್ಧವಾಗಿದ್ದೂ ಇದೆ. ನಾವು ಮಹಾಶಯ ಎಂದು ಕರೆಯುವ ಅಶೋಕ ಸಾಮ್ರಾಟ ಸಾಮ್ರಾಜ್ಯವನ್ನು ಗಿಟ್ಟಿಸಿಕೊಂಡಿದ್ದು ಹೇಗೆ? ತಾನು ರಾಜನಾಗಬೇಕು ಎಂಬ ಕಾರಣಕ್ಕಾಗಿ ತನ್ನ ಸಹೋದರರನ್ನು ಸಾಮ್ರಾಟ್ ಅಶೋಕ್ ಕೊಲ್ಲಲಿಲ್ಲವೇ? ಅದು ಆ ಕಾಲದ ಸಹಜ ಪ್ರಕ್ರಿಯೆ. ಅದನ್ನು ಇಂದಿನ ದಿನಮಾನದೊಂದಿಗೆ ತುಲನೆ ಮಾಡಲು ಸಾಧ್ಯವೇ ಇಲ್ಲ. ಇದನ್ನೆಲ್ಲ ಈಗ ಇಲ್ಲಿ ಹೇಳುವ ಅವಶ್ಯಕತೆ ಯಾಕೆ ಬಂತು ಅಂದರೆ, ಆ ಒಂದು ಮರಾಠಿ ಚಲನಚಿತ್ರ, ಅದರ ಹೆಸರು ಛಾವಾ. ಛಾವಾ ಅಂದರೆ ಸಿಂಹದ ಮರಿ ಎಂದು ಮರಾಠಿಯಲ್ಲಿ ಅರ್ಥ. ಶಿವಾಜಿ ಮಹಾರಾಜರ ಮಗ ಸಂಭಾಜಿ ಮಹಾರಾಜರನ್ನು ಛಾವಾ ಎಂದು ಮರಾಠಿಗರು ಕರಿತಾ ಇದ್ದಾರೆ. ಈ ಸಂಭಾಜಿ ಮಹಾರಾಜರ ಕಥೆಯನ್ನು ಆಧರಿಸಿದ ಚಿತ್ರವೇ ಛಾವಾ. ಇದು ಸತ್ಯ ಇತಿಹಾಸ ಎಂದು ಬಿಂಬಿಸುವ ಪ್ರಯತ್ನ ಈ ಚಿತ್ರದಲ್ಲಿ ನಡೆಸಲಾಗಿದೆ. ಆದರೆ ಇದರಲ್ಲಿ ಸುಳ್ಳನ್ನೇ ತುರುಕಲಾಗಿದೆ. ಅದೆಷ್ಟು ಸುಳ್ಳು ಹೇಳಲಾಗಿದೆ ಎಂದರೆ, ಆ ಚಲನಚಿತ್ರದ ನಿರ್ದೇಶಕ ಖುದ್ದು ಸಾರ್ವಜನಿಕವಾಗಿ ಕ್ಷಮಾಪಣೆ ಕೇಳಬೇಕಾಗಿ ಬಂತು. ನಮಗೆ ಚಲನಚಿತ್ರಗಳು ಅದೆಷ್ಟು ಪ್ರಭಾವಿತಗೊಳಿಸ್ತವೆ ಅಂದರೆ, ಬಂಗಾರದ ಮನುಷ್ಯ ಚಲನಚಿತ್ರದ ಒಂದು ಹಾಡಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಾಯಿಂದ ಕನ್ನಂಬಾಡಿಯನ್ನು ಕಟ್ಟಿದ್ದು ಸರ್ ಎಂ ವಿಶ್ವೇಶ್ವರಯ್ಯ ಎಂದು ಹೇಳಿಸಲಾಗಿತ್ತು. ಬಳಿಕ ಮಂಡ್ಯ, ಮೈಸೂರು ಕಡೆಯ ರೈತರೆಲ್ಲ ವಿಶ್ವೇಶ್ವರಯ್ಯನವರ ಫೋಟೋಗಳನ್ನು ತಮ್ಮ ಮನೆಗಳಲ್ಲಿ ನೇತಾಡಿಸಿ ಪೂಜೆ ಮಾಡತೊಡಗಿದರು. ವಾಸ್ತವ ಏನೆಂದರೆ, ಕನ್ನಂಬಾಡಿಯನ್ನು ಕಟ್ಟಿಸಿದ್ದು ಮೈಸೂರಿನ ಮಹಾರಾಜ ಕೃಷ್ಣರಾಜ ಒಡೆಯರ್. ಕನ್ನಂಬಾಡಿ ಆಣೆಕಟ್ಟು ಮುಗಿಯೋ ಹೊತ್ತಿಗೆ ಅಲ್ಲಿ ಪ್ರವೇಶ ಮಾಡಿದ್ದು ಸರ್ ಎಂ ವಿಶ್ವೇಶ್ವರಯ್ಯ. ಬಂಗಾರದ ಮನುಷ್ಯ ಚಲನಚಿತ್ರಕ್ಕಾಗಿ ಹಾಡನ್ನು ಬರೆದ ಆ ಕವಿಗೆ ಇತಿಹಾಸ ಜ್ಞಾನ ಇರಲಿಲ್ಲ. ಏನು ಕೇಳಿದ್ದೇನೋ ಅದನ್ನೇ ಬರೆದು ಬಿಟ್ಟಿದ್ದರು. ದುರದೃಷ್ಟವಶಾತ್ ಅವರು ಗೀಚಿದ್ದು ಇತಿಹಾಸವಾಗಿ ಹೋಯಿತು. ಕನ್ನಂಬಾಡಿ ಆಣೆಕಟ್ಟನ್ನು ಕಟ್ಟಿದ ಕ್ರೆಡಿಟ್ ಮಹಾರಾಜರಿಗೆ ಸಲ್ಲಬೇಕಿತ್ತು, ಆದರೆ ಅದು ಕಿತ್ತುಕೊಳ್ಳಲ್ಪಟ್ಟಿತು. ಚಲನಚಿತ್ರಗಳೇ ಹಾಗೆ ಜನಾಭಿಪ್ರಾಯವನ್ನು ಬದಲಿಸಿಬಿಡ್ತವೆ. ಸಿನಿಮಾಗಳನ್ನೇ ಇತಿಹಾಸ, ಥಿಯೇಟರ್ಗಳನ್ನೇ ಕ್ಲಾಸ್ ರೂಮ್ಗಳನ್ನಾಗಿಸುವ ಸತತ ಪ್ರಯತ್ನಗಳು ಈಗ ಇಲ್ಲಿ ನಡೀತಾ ಇವೆ. ಸಂಭಾಜಿ ಮಹಾರಾಜ್ ಬಹಳ ಯುದ್ಧಗಳನ್ನು ಮಾಡಿದ್ದರು, ಪರಾಕ್ರಮಿಯಾಗಿದ್ದರು ಎಂಬುದರಲ್ಲಿ ಎರಡು ಮಾತಿಲ್ಲ. ಸಾಮ್ರಾಜ್ಯ ವಿಸ್ತರಣಾವಾದಿಯಾಗಿದ್ದರಿಂದ ಸಹಜವಾಗಿಯೇ ಆಗಿನ ಕಾಲದ ಅತಿ ದೊಡ್ಡ ಸಾಮ್ರಾಜ್ಯ ಮೊಘಲರೊಂದಿಗೆ ತಾಕಲಾಟ ಇದ್ದೇ ಇತ್ತು. ಚಲನಚಿತ್ರದಲ್ಲಿ ಸಂಭಾಜಿ ಮಹಾರಾಜರ ಮೇಲೆ ಕತೆ ಇದೆ ಅಂದರೆ ಅಲ್ಲಿ ಔರಂಗಜೇಬ್ ಇರಲೇಬೇಕು. ಛಾವಾ ಚಿತ್ರದಲ್ಲಿ ಸಂಭಾಜಿಯನ್ನು ಕ್ರೂರವಾಗಿ ಹತ್ಯೆ ಮಾಡಲಾಗಿದ್ದನ್ನು ತೋರಿಸಲಾಗಿದೆ. ಒಂದು ವೇಳೆ ಸಂಭಾಜಿ ಮಹಾರಾಜರ ಕೈಗೆ ಔರಂಗಜೇಬ್ ಸಿಕ್ಕಿದ್ದರೆ ಏನಾಗಿರುತ್ತಿತ್ತು? ಯಾವ ಕ್ರೂರತೆ ಸಂಭಾಜಿ ಮೇಲೆ ನಡೆಸಲಾಗಿತ್ತೋ ಅದು ಔರಂಗಜೇಬರ ಮೇಲೆ ಕೂಡ ಪರಿವರ್ತಿತವಾಗಿರುತ್ತಿತ್ತು. ಅದು ಅವತ್ತಿನ ಸಹಜ ಪ್ರಕ್ರಿಯೆ. ಸಾಮ್ರಾಜ್ಯ ವಿಸ್ತರಣಾವಾದಿಗಳ ಎದುರು ಯಾರೆಲ್ಲ ಬರುತ್ತಾರೋ ಅವರನ್ನು ಕ್ರೂರವಾಗಿ ಮುಗಿಸುವುದು ಮತ್ತು ಆ ಮೂಲಕ ತನ್ನ ಶಕ್ತಿ ಪ್ರದರ್ಶನದ ಸಂದೇಶವನ್ನು ಉಳಿದ ರಾಜರಿಗೆ ನೀಡುವುದು ನಡೆದೇ ಇರ್ತಾಯಿತ್ತು. ಅದನ್ನು ಹಿಂದೂ ಅಥವಾ ಮುಸ್ಲಿಂ ಎಂದು ನೋಡಬೇಕಾಗಿಯೇ ಇಲ್ಲ. ಒಂದೇ ಜಾತಿ, ಒಂದೇ ಧರ್ಮದವರಾಗಿದ್ದೂ ಕೂಡ ಎದುರಾಳಿ ರಾಜನನ್ನು ಕ್ರೂರವಾಗಿ ಕೊಂದ ಅದೆಷ್ಟು ಉದಾಹರಣೆಗಳು ಇತಿಹಾಸದಲ್ಲಿ ನಮಗೆ ಸಿಗುವುದಿಲ್ಲ. ಆದ್ದರಿಂದಲೇ ಹೇಳುವುದು, ಸಂಭಾಜಿರವರ ಕುರಿತಾದ ಛಾವಾ ಚಲನಚಿತ್ರ ಸುಳ್ಳಿನ ಕಂತೆ. ಉದಾಹರಣೆಗೆ ಹೇಳ್ತೇನೆ, ಶಿರ್ಕೆ ಎಂಬ ಪರಿವಾರ ಮಹಾರಾಷ್ಟ್ರದಲ್ಲಿದೆ. ಈ ಚಲನಚಿತ್ರದಲ್ಲಿ ಶಿರ್ಕೆ ಪರಿವಾರವನ್ನು ನೆಗೆಟಿವ್ ರೂಪದಲ್ಲಿ ವಿಲನ್ ಆಗಿ ತೋರಿಸಲಾಗಿದೆ. ಶಿರ್ಕೆ ಪರಿವಾರದವರ ದ್ರೋಹದ ಕಾರಣದಿಂದಾಗಿ ಸಂಭಾಜಿ ಮಹಾರಾಜನ ಹತ್ಯೆಯಾಯಿತು, ಅವರು ಸೆರೆ ಸಿಗುವಂತಾಯಿತು ಎಂದು ತೋರಿಸಲಾಗಿದೆ. ಈಗ ಶಿರ್ಕೆ ವಂಶಜರು ಛಾವಾ ಚಿತ್ರದ ನಿರ್ದೇಶಕ ಲಕ್ಷ್ಮಣ್ ಕುಟ್ಟೇಕರ್ ವಿರುದ್ಧ 100 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಒಂದು ವೇಳೆ ಇವರ ಕಥೆಯಲ್ಲಿ ಸತ್ಯ ಮತ್ತು ಸತ್ವ ಇದ್ದಿದ್ದರೆ ಆ ಮೊಕದ್ದಮೆಯನ್ನು ಚಿತ್ರದ ನಿರ್ಮಾಪಕರು ಎದುರಿಸ್ತಾ ಇದ್ದರು.
ಚಿತ್ರದಲ್ಲಿ ಯಾವುದೇ ಐತಿಹಾಸಿಕ ಹಿನ್ನೆಲೆ ದಾಖಲೆ ಇಲ್ಲದ ಕಥೆಯನ್ನು ನಿರೂಪಿಸಿದ್ದರಿಂದ ಶಿರ್ಕೆ ವಂಶಜರೊಂದಿಗೆ ಇವರು ಅಂದರೆ ಚಲನಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ಕ್ಷಮೆ ಯಾಚಿಸಿದ್ದಾರೆ. ಇಂತಹದ್ದೇ ಅಂತೆ ಕಂತೆಗಳ ಸಂತೆ ಈ ಛಾವಾ ಚಲನಚಿತ್ರ. ಇಂತಹ ಅರ್ಧ ಸತ್ಯಗಳನ್ನು ಇತಿಹಾಸ ಎಂದು ನಿರೂಪಿಸಿ ತೋರಿಸಲಾಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ಈ ಚಿತ್ರದ ಪ್ರಮೋಷನ್ಗೆ ಇಳಿದಿದ್ದಾರೆ. ಛಾವಾ ಕಿ ಧೂಮ್ ಮಚ್ಚಿ ಹೈ ಅಂತ ಪ್ರಧಾನಿ ಹೇಳ್ತಾ ಇದ್ದಾರೆ. ಔರಂಗಜೇಬ್ ಮತಾಂತರಿ ಆಗಿದ್ದ ಎಂಬುದು ಕೂಡ ಒಂದು ಆರೋಪ. ಸಂಭಾಜಿಯ ಪುತ್ರ ಶಾಹು ಮಹಾರಾಜ್ ಔರಂಗಜೇಬನ ವಶದಲ್ಲಿದ್ದು ಅಲ್ಲಿಯೇ ಬೆಳೆದ. ಆದರೆ ಆ ಬಾಲಕನನ್ನು ಮುಸ್ಲಿಂ ಆಗಿ ಪರಿವರ್ತಿಸಲಾಗಿರಲಿಲ್ಲ. ಮಾತ್ರವಲ್ಲ, ಶಾಹುಜಿ ತನ್ನ ಜೀವಿತದ ಕೊನೆಯವರೆಗೂ ಔರಂಗಜೇಬನ ಸಮಾಧಿಗೆ ಬರಿಗಾಲಲ್ಲಿ ಹೋಗಿ ಬರ್ತಾ ಇದ್ದ. ಅಂದರೆ ಅಲ್ಲಿ ಕ್ರೂರತೆ ಮತಾಂತರದ ಪ್ರಕ್ರಿಯೆ ನಡೆದಿದ್ದರೆ ಇದು ಸಾಧ್ಯವಿತ್ತ ಅನ್ನೋ ಪ್ರಶ್ನೆ. ಅದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿಯೂ ಇಲ್ಲ, ಬೇರೆ ಹಿನ್ನೆಲೆ ಕೂಡ ಇರಬಹುದು. ಆದರೆ ಒಂದು ಉದಾಹರಣೆಗೆ ಇಟ್ಟದ್ದು. ಅಂತೂ ನಮ್ಮ ಅಭಿಪ್ರಾಯ ಎಷ್ಟೇ, ಯಾವುದೇ ರಾಜ, ಯಾವುದೇ ನಿಜಾಮ, ಯಾವುದೇ ಸಾಮ್ರಾಟ ಯಾವಾಗಲೂ ಹೀರೋ ಆಗಿಯೂ ಇರುವುದಿಲ್ಲ, ಹಾಗೆಯೇ ಯಾವಾಗಲೂ ವಿಲನ್ ಆಗಿಯೂ ನೋಡಬೇಕಾಗಿಲ್ಲ. ರಾಜ ಎಂದರೆ ಅವನಿಗೆ ಸಿಂಹಾಸನಕ್ಕಾಗಿ ಮತ್ತು ಅದನ್ನು ಉಳಿಸಿಕೊಳ್ಳಲು ಹೋರಾಡುತ್ತಿರಬೇಕು. ಯಾವ ರಾಜನಾದರೂ ಇದನ್ನೇ ಮಾಡಿದ್ದು. ಶಿವಾಜಿ ಮಹಾರಾಜರಾಗಲಿ, ಸಂಭಾಜಿ ಮಹಾರಾಜರಾಗಲಿ ಕೇವಲ ಮುಸ್ಲಿಂ ರಾಜರೊಂದಿಗೆ ಮಾತ್ರ ಹೋರಾಡಿದ್ದಲ್ಲ. ಕರ್ನಾಟಕಕ್ಕೆ ಬಂದರೆ ಅವರು ಅದೆಷ್ಟು ಹಿಂದೂ ರಾಜರೊಂದಿಗೆ ಹೋರಾಡಿದ್ದಿಲ್ಲ, ಅದೆಷ್ಟು ಲೂಟಿ ಮಾಡಿದ್ದಿಲ್ಲ, ಅದೆಷ್ಟು ಅತ್ಯಾಚಾರದ ಪ್ರಕ್ರಿಯೆಗಳು ನಮ್ಮೆದುರು ಸತ್ಯ ಹೇಳ್ತಾ ಇಲ್ಲ. ಇತಿಹಾಸವನ್ನು ಕೇವಲ ರಾಜರು ಎಂಬ ಲೆಕ್ಕಾಚಾರದೊಂದಿಗೆ ಆಡಳಿತದ ಹಿನ್ನೆಲೆಯೊಂದಿಗೆ ಮಾತ್ರ ನೋಡಿದರೆ ಇವತ್ತು ಛಾವಾದಂಥ ಸುಳ್ಳುಗಳನ್ನು ಹೇಳಲು ಸಾಧ್ಯವಾಗುವುದಿಲ್ಲ. ದುರದೃಷ್ಟವಶಾತ್ ಇವತ್ತು ನಾವು ರಾಷ್ಟ್ರ ಪ್ರೇಮವನ್ನು ಧರ್ಮದೊಂದಿಗೆ ನೋಡ್ತಾ ಇದ್ದೇವೆ. ಅದಕ್ಕೆ ಬೇಕಾದ ಪ್ರೊಪೋಗಂಡಗಳನ್ನು ಸೃಷ್ಟಿಸ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ಇಂಥ ಹಲವು ಚಲನಚಿತ್ರಗಳು ಬಂದಿವೆ, ಛಾವಾ ಕೂಡ ಅದರಲ್ಲಿ ಒಂದು. ಸನ್ಮಾರ್ಗ ನ್ಯೂಸ್ 1.5 ಲಕ್ಷ ಚಂದಾದಾರರನ್ನ ದಾಟಿದೆ. ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ. ಮುಂದಿನ 1 ವರ್ಷದಲ್ಲಿ ಈ 1.5 ಲಕ್ಷವನ್ನ 3 ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ. ನೀವು ಮಾಡಬೇಕಾಗಿರುವುದು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ, ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು. ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು. ನಿಮ್ಮ ಮನೆಯವರಲ್ಲೂ ಹೇಳಬೇಕು. ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು. ಜೊತೆಗೆ ಪಕ್ಕದಲ್ಲಿರುವ QR ಕೋಡ್ ಅನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು. ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು. ನೀವು ಶಕ್ತಿಯನ್ನು ಕೊಡಿ, ನಾವು ಸತ್ಯವನ್ನ ಕೊಡ್ತೇವೆ. ಥ್ಯಾಂಕ್ ಯು.